ಜೈ ಶ್ರೀಮಾತ ವಚನಶ್ರೀ ದೇವಿ ಮಹಾತ್ಮೆ ತ್ರಿಮೂರ್ತಿ ತಮಸೋ ನಾಮವೆಂಬ 1ನೆಯ ಅಧ್ಯಾಯ. ಬ್ರಹ್ಮ ವಿಷ್ಣು ರುದ್ರಾದಿಗಳು ದೇವಿಯನ್ನು ಸ್ತುತಿಸಿದ್ದು. ಬ್ರಹ್ಮ ಹರಿ ರುದ್ರಾದಿಗಳು ಪರ. ಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಳವಾದ ದೇವಿಯನ್ನು ಭಜಿಸಿದರೆ ಖಚಿತ್ತದಲ್ಲಿ. ಸುಪ್ರಸಿದ್ಧರಾದ ಶೌನಕರು ಸೂತ ಪುರಾಣಿಕರನ್ನು ಕುರಿತು, ಸ್ವಾಮಿ, ಅತ್ಯಂತ ಪುಣ್ಯಪ್ರದವಾದ ದೇವಿಯ ಕಥೆಯನ್ನು ದಯಮಾಡಿ ಹೇಳಿರಿ ಎಂದು ಪ್ರಾರ್ಥಿಸಿದರು. ಅವರ ಪ್ರಾರ್ಥನೆಯನ್ನು ಮನ್ನಿಸಿ ವಿಶ್ವಾಸದಿಂದ ಪಾರ್ವತೀದೇವಿಯ ಮಹಿಮೆಯು ಭೂತಾಳಕ್ಕೆಲ್ಲ ತಿಳಿಯುವಂತೆ ಆನಂದದಿಂದ ದೇವಿ ಚರಿತೆಯನ್ನು ಹೇಳಿದರು. ಅವರು ಶೌನಕರನ್ನು ಕುರಿತು, ಶೌನಕರೇ ಕೇಳಿ, ಈ ದೇವಿ ಚರಿತೆಯನ್ನು ಸಾಕ್ಷಾತ್ ಶಿವನೇ ನಂದೀಶನಿಗೆ ಹೇಳಿದ್ದಾನೆ. ಈ ಚರಿತೆ ನಿಮಗೆ ಕೇಳಲು ಅಮೃತಪಾನ ಆಗುವಂತೆ ಹೇಳುತ್ತೇನೆ. ಈ ಚರಿತೆಯನ್ನು ಹೇಳುವವರಿಗೂ ಕೇಳುವವರಿಗೂ ಮುಕ್ತಿ, ಸಂಪತ್ತು, ಸಂತಾನ, ಸೌಖ್ಯಗಳೆಲ್ಲ ದೊರಕುವವು ಎಂದು ಈ ರೀತಿ ಹೇಳತೊಡಗಿದರು. ಶಿವನ ನೆಲೆಯಾದ ರಜತಾದ್ರಿ ಶಿವಪುರವು ಚಂದ್ರಕಾಂತ ಶಿಲೆಗಳಿಂದಲೂ ಕಲ್ಲಿನ ಗುಂಡುಗಳಿಂದಲೂ ಅರೆಬಂಡೆಗಳಿಂದಲೂ ಆ ತಪ್ಪಲಿನಲ್ಲಿನ ಕೊಳದಲ್ಲಿ ಬಳಸಿದ ಚಿಲುಮೆಗಳಿಂದಲೂ ತೃಣಗಳಿಂದಲೂ ಕೆಸರು ಕಲ್ಲು ಚಪ್ಪಡಿಗಳಿಂದಲೂ ಶೋಭಿಸುತ್ತಿತ್ತು. ಆ ಶಿವಪುರದ ಸೌಂದರ್ಯವನ್ನು ಏನೆಂದು ಹೇಳಲಿ? ಕಾಡಾನೆ, ಕಾಡುಕೋಣ, ಕಾಡು ಹಸುಗಳ ಸಮೂಹದಿಂದಲೂ ಜ್ಞಾನಿಗಳ ಆಶ್ರಮಗಳಿಂದಲೂ ಬ್ರಹ್ಮನನ್ನು ಕುರಿತು ಧ್ಯಾನ ಮಾಡುವ ಋಷಿ ಸಮೂಹಗಳಿಂದಲೂ ಸ್ನಾನ ಮಾಡುವ, ಮೌನದಲ್ಲಿರುವ, ಜಪ ಮಾಡುತ್ತಿರುವ ಜ್ಞಾನಿಗಳಿಂದಲೂ ಕೂಡಿ ಆ ರಜತಾದ್ರಿಯು ಹೊಳೆಯುತ್ತಿತ್ತು. ಅಲ್ಲದೆ ಬೆಕ್ಕು, ಇಲಿ, ಸಾರಂಗ, ಮುಂಗುಸಿ, ಸರ್ಪ, ಉಡುಗ, ನರಿ, ಮೊಲ, ತೋಳಗಳಾದಿ ಪ್ರಾಣಿಗಳು ಆಡುತ್ತಿದ್ದವು. ಸಿಂಹ, ಶರಭ, ಹುಲಿಗಳೇ ಮೊದಲಾದ ಮೃಗಗಳು ಸೊಕ್ಕಿನಿಂದ ಅಲ್ಲಿ ಓಡಾಡುತ್ತಿದ್ದು ರಜತಾದ್ರಿ ಸುಂದರವಾಗಿ ಕಾಣುತ್ತಿತ್ತು. ತಾಳೆ, ತೆಂಗು, ಬಳವಲ ಹಣ್ಣಿನ ಮರ, ಹಲಸಿನ ಮರ, ನೆಲ್ಲಿ, ಖರ್ಜೂರ, ನಿಂಬೆ, ತಮಾಲ, ಮಾದಾಲ, ಜಂಬು, ಜಂಬೀರ ಮುಂತಾದ ಫಲವೃಕ್ಷಗಳಿಂದಲೂ ಮಾವಿನ ಹಣ್ಣುಗಳಿಂದ ತುಂಬಿದ ಮಾವಿನ ಮರಗಳಿಂದಲೂ ರಸಬಾಳೆಗಳಿಂದ ಕೂಡಿದ ಆಕಾಶದವರೆಗೆ ಬೆಳೆದಿದ್ದ ಬಾಳೆಯ ತೋಪುಗಳಿಂದಲೂ ರಜತಾದ್ರಿಯು ಸುಂದರಪೂರ್ಣವಾಗಿತ್ತು. ಕೋತಿಗಳು ಮರದಿಂದ ಮರಕ್ಕೆ ಹಾರುತ್ತಾ ಹಲ್ಲು ಕಿರಿಯುತ್ತಿದ್ದವು. ಸಿಂಗಳಿಕಗಳು ವೇಗವಾಗಿ ಕುಪ್ಪಳಿಸುತ್ತಿದ್ದವು. ಕೋಗಿಲೆಗಳ ಇಂಪಾದ ಸ್ವರ ಕೇಳಿಬರುತ್ತಿತ್ತು. ಹಾರಾಡುತ್ತಾ ಕೂಗುತ್ತಿದ್ದ ಗಿಳಿ ಪಕ್ಷಿಗಳ ಆಟದಿಂದಲೂ ನವಿಲಾಟಗಳ ನಾನಾ ರೀತಿಯ ಶೃಂಗಾರಗಳಿಂದಲೂ ರಜತಾದ್ರಿಯು ಶೋಭಾಯಮಾನವಾಗಿತ್ತು. ಆ ರಜತಾದ್ರಿಯಲ್ಲಿ ಮೃಗಗಳು ವೈರವನ್ನು ಮರೆತು ಸ್ನೇಹದಿಂದ ಜೀವಿಸುತ್ತಿದ್ದವು. ಹುಲಿಯ ಹಿಂಡಿನಲ್ಲಿ ಹಸುವು, ಬೆಕ್ಕಿನ ಮೇಲೆ ಇಲಿಯೂ ಇರುತ್ತಿದ್ದವು. ಮುಂಗುಸಿ ಸರ್ಪದೊಂದಿಗೆ ವಾಸಿಸುತ್ತಿತ್ತು. ಹೀಗೆ ಅಲ್ಲಿ ಸ್ನೇಹವೇ ಎಲ್ಲ ಕಡೆ ಹರಡಿತ್ತು. ಹುಡುಕಿದರೂ ಶತ್ರುತ್ವವು ಅಲ್ಲಿ ದೊರಕುತ್ತಿರಲಿಲ್ಲ. 1,000 ಗಾವುದದ ಪ್ರದೇಶದ ಕಂದಕಗಳು, 3 ಕೊತ್ತಲಗಳು ಅಗಲ 100 ಯೋಜನವೂ ಇದ್ದು ಮುಂದೆ ಹೊರಗೆ 15,000ವೂ ಒಂದು ಬಳಸು 7,000ವೂ ಆಗಿದ್ದು ಆ ಸೌಂದರ್ಯ ಏನೆಂದು ಹೇಳಲಿ? ರಜತಾದ್ರಿ ಅತ್ಯಂತ ಸುಂದರವಾಗಿ ಮೆರೆಯುತ್ತಿತ್ತು. ಕೋಟಿಯು ಲಕ್ಷ-ದಶ-ಗಾವುದವು, ಪೇಟೆಯು ದಶಲಕ್ಷದವರೆಗೂ, ಒಳಕೋಟೆಯು 5 ಲಕ್ಷವೂ, 1.5 ಲಕ್ಷ ಸಜ್ಜೆಗಳು, 1/2 ಲಕ್ಷವಿದ್ದ ಗೃಹಗಳೂ ಇದ್ದವು. ಹುಲಿ ಮುಖದ ವಿಸ್ತಾರವು ಯೋಜನದಷ್ಟಿತ್ತು. ಕೋಟೆ 3 ಯೋಜನವಿತ್ತು. ತೆನೆಯು 5 ಯೋಜನದಷ್ಟಿತ್ತು. ನವರತ್ನ ಖಚಿತವಾದ ಕಟ್ಟಣಿಗಳಿಂದಲೂ ಹೊಳೆಯುವ ಮುತ್ತಿನ ಸೂಸಕಗಳಿಂದಲೂ ರಜತಾದ್ರಿಯು ಥಳಥಳಿಸಿ ಹೊಳೆಯುತ್ತಿತ್ತು. ಅದರಲ್ಲಿ 100 ಪೇಟೆಗಳು, 300 ಯೋಜನದ ದೊಡ್ಡ ಪೇಟೆಗಳು ಇದ್ದು ಎಡಬಲಗಳಲ್ಲಿ ಸಾಲಾಗಿ ಅಸಂಖ್ಯ ಮನೆಗಳಿದ್ದು ಅದನ್ನು ವರ್ಣಿಸಲಾರಿಂದಲೂ ಸಾಧ್ಯವಾಗದೆ ಪುಣ್ಯವಂತರೇ ಶಿವಪುರವನ್ನು ಸೇರುವಂತೆ ಕಾಣಿಸುತ್ತಿತ್ತು ಕೈಲಾಸ. ಮನೆಗಳಲ್ಲೂ ಐರಾವತ ಉಚ್ಚ ಶ್ರವಗಳಿದ್ದವು. ಮನೆಗಳೆಲ್ಲ ವಜ್ರಾಯುಧವೂ ಇತ್ತು. ಮನೆಗಳಲ್ಲಿ ಚಿಂತಾಮಣಿ ಕಲ್ಪವೃಕ್ಷಗಳಿದ್ದು ಮುತ್ತುಗಳ ತೋರಣಗಳಿಂದ ಮನೆಗಳು ಅಲಂಕೃತವಾಗಿ ಕಾರಂಜಿ ಬಾವಿಗಳಿದ್ದವು. ಅಲ್ಲದೆ ಮನೆಗಳಲ್ಲಿ ಉಪವನಗಳು,
ಕೋಳಗಳು, ಕಮಲವನಗಳು, ತುಂಬೆಗಳು, ಜಾತಕ ಪಕ್ಷಿಗಳು, ಸುಂದರವಾಗಿ ಶಬ್ದ ಮಾಡುವ ಹಂಸಗಳೂ ಇದ್ದು ಅನೇಕ ಸುಂದರವಾದ ಮರಗಳಿದ್ದವು. ಪಚ್ಚೆಯ ಜಗುಲಿಗಳು, ವಜ್ರವನ್ನೇ ಕೊರೆದು ಮಾಡಿದ ಕಂಬಗಳು, ಪುಷ್ಯರಾಗದಿಂದಾದ ತೊಲೆಗಳು, ಗೋಮೇಧಿಕ ಕಂಬದ ಶಿಖರಗಳು, ವೈಡೂರ್ಯದಿಂದ ಮಾಡಿದ ಚಿಲಿಕೆಗಳು, ಪಚ್ಚೆಯ ಚೌಕಟ್ಟುಗಳು ಇದ್ದು ಇಂಥ ಗೃಹಗಳಿಂದ ರಾಜತಾದ್ರಿ ಕೂಡಿ ಶೋಭಿಸುತ್ತಿದ್ದು. ಕುಂಕುಮದ ಸಾರಿಣಿ, ಕಿಗ್ಗರಿಣಿ, ಜವ್ವಾಜಿ, ಕಸ್ತೂರಿ, ಪನ್ನೀರು, ಚಿನ್ನದ ಡಾಬುಗಳು ಇವುಗಳಿಂದ ಕೂಡಿ ಅಲ್ಲಿಯ ಜನರು ಪುಣ್ಯ ಪದಕ್ಕೆ ಅರ್ಹರಾಗಿ ಶಿವನ ಉದಾರ ಮೂರ್ತಿಯನ್ನು ನೆನೆಯುತ್ತಾ ಆನಂದದಿಂದ ಪುಳಕಿತರಾಗಿದ್ದಾರೆ. ಸಾಲಾಗಿರುವ ಗೋಪುರ, ಮನೆ, ಅಂಗಡಿಗಳಿಂದಲೂ, ಕುದುರೆ, ಆನೆ, ರಥ, ಪಲ್ಲಕ್ಕಿಗಳಲ್ಲಿ ಬರುವ ದೊರೆಗಳಿಂದಲೂ, ಪುರದ ಪ್ರಜೆಗಳಿಂದಲೂ ಕೂಡಿ ಕೈಲಾಸಪುರವು ಸುಂದರವಾಗಿದ್ದಿತು. ಶಿವನ ದರ್ಶನವನ್ನು ಮಾಡಿಕೊಂಡು ಹೋಗುವವರ ದರ್ಶನಕ್ಕಾಗಿ ಹೋಗುತ್ತಿರುವವರ ಗುಂಪುಗಳು ಪರಸ್ಪರ ತಗುಲುವುದರಿಂದ ಕೆಳಗೆ ಚೆಲ್ಲಾಡಿದ ರತ್ನಗಳ ಪ್ರಭೆಯು ಕೋಟಿ ಸೂರ್ಯರ ಪ್ರಭೆಯಂತೆ ಕಾಣುತ್ತಿತ್ತು. ನವರತ್ನಗಳ ಕಾಂತಿಯಿಂದ ಕೂಡಿದ ಶಿವನ ಸಜ್ಜೆಯು ಕೋಟಿ ಸೂರ್ಯ ಪ್ರಕಾಶದಿಂದ ಪ್ರಕಾಶಪೂರ್ಣವಾಗಿತ್ತು. ಅವನ ಸಭೆಯು 11,000 ಯೋಜನದಷ್ಟು ವಿಶಾಲವಾಗಿದ್ದಿತು. ದ್ವಾರದ ಎಡಬಲಗಳಲ್ಲಿ ದ್ವಾರಪಾಲಕರು ಇದ್ದರು. ಕೈಗಳಲ್ಲಿ ಖಡ್ಗ, ಹಲಗೆ, ಗದೆಗಳನ್ನು ಹಿಡಿದು ಸಿಂಹದಂತೆ ಕೆಂಪಾದ ಕಣ್ಣುಗಳಿಂದಲೂ ಮೀರಿದ ಮೀಸೆಗಳಿಂದಲೂ ವೀರ ಜಡೆಗಳಿಂದಲೂ ವಿಭೂತಿ ಬಳಿದ ದೇಹಗಳಿಂದಲೂ ಕೂಡಿದ ಘೋರ ರೂಪಿನ ಮತ್ತು ಶಿವನಿಗೂ ಸಮವಾದ ಮಹಾತ್ಮರು ದಂಡಗಳನ್ನು ಹಿಡಿದು ನಿಂತಿದ್ದರು. ಶಿವನು ವಟಮೂಲದಲ್ಲಿ ಕುಳಿತಿದ್ದನು. ಗರುಡ, ಕಿನ್ನರ, ಸಿದ್ಧರು, ವಿದ್ಯಾಧರರು, ಗುಹ್ಯಕರು, ಯಕ್ಷರು, ಗಂಧರ್ವರು, ಕಿಂಪುರುಷರು, ಹರಗಣವು, ವೀರಗಣವು, ಮಹಾಭೂತದ ಗಣವು, ಪ್ರಮಥರು, ದೇವತೆಗಳು, ನಿಶಾಚರರು ಹೀಗೆ ಎಲ್ಲರೂ ಕುಳಿತಿದ್ದು ಈ ಸಭೆಯು ಅತ್ಯಮೋಘವಾಗಿತ್ತು. ವೀರಭದ್ರನು, ವಿನಾಯಕನು, ವೀರಷಣ್ಮುಖನು ಮುಂದೆ ಇದ್ದರು. ನಾರದರು ಹಾಗೂ ತುಂಬುರರು ಗಾನ ಮಾಡುತ್ತಲಿದ್ದರು. 3 ಕಾಲಿನ ಭೃಂಗಿಯು ನಾಟ್ಯದ ನಾಟಕನಾಗಿದ್ದನು. ವೃಷಭನು ಮದ್ದಲೆಯನ್ನು ಬಾರಿಸುತ್ತಿದ್ದನು. ಶ್ರುತಿ, ಸ್ಮೃತಿ, ಪುರಾಣಾದಿಗಳು ಶಿವನ ಮಹಿಮೆಯನ್ನು ಹೊಗಳುತ್ತಿದ್ದರು. ಶಿವನ ಸಾಮೀಪ್ಯವನ್ನು ಪಡೆದ ಪುಣ್ಯವಂತರು ಕೈ ಮುಗಿತು ತೇಜೋವಂತರಾಗಿ ಶೋಭಿಸುತ್ತಿದ್ದರು. ಆ ಸಭೆಯಲ್ಲಿ ಶಿವರೂಪಿನಂತೆಯೇ ರೂಪವುಳ್ಳವರು, 5 ಮುಖಗಳುಳ್ಳವರು, 10 ಭುಜಗಳುಳ್ಳವರು, ಶೂಲ, ಡಮರುಗ, ಚಂದ್ರಹಾಸಗಳಿಂದ ಕೂಡಿದವರು ಇದ್ದರು. ಅವರಿಗೆ ಕಪ್ಪು ಕೊರಳು ಮತ್ತು ಪಾರ್ವತಿ ಈ 2 ಚಿಹ್ನೆಗಳು ಮಾತ್ರ ಇರಲಿಲ್ಲ ಎಂದೇ ಅವರನ್ನು ಶಿವನಿಂದ ಬೇರ್ಪಡಿಸಬಹುದಾಯಿತು. ಹೀಗಿರುವಾಗ ನಿತ್ಯಮಂಗಳೆಯಾದ ಗೌರಿಯು ಶಿವನಿಗೆ ಆರತಿಯನ್ನು ಬೆಳಗಿ, ಶಿವ ಜಯ ಜಯ ಶಿವ, ಪರಮಶ್ರೇಷ್ಠನೇ, ಸತ್ಯನೇ, ಸನಾತನೇ, ವಿಶ್ವದ ಒಡೆಯನೇ, ಸಕಲ ಬ್ರಹ್ಮನೇ ಜಯವಾಗಲಿ ಎಂದು ಹಾರೈಸಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ವಿಘ್ನೇಶ್ವರನೇ ಮೊದಲಾದ ಪುತ್ರರನ್ನು ಎತ್ತಿ ಮುದ್ದಾಡಿ ಆನಂದದಿಂದ ಆ ಪರಮ ಮಂಗಳ ಮೂರ್ತಿಯನ್ನು ನೋಡಿ ಪುಲಕಿತಳಾಗಿ ಕರಗಿ ಹೋದಳು. ಆಗ ಶಿವನು ಹರ್ಷದಿಂದ ನಗುತ್ತಾ ಪಾರ್ವತಿಯನ್ನು ತನ್ನ ಎಡ ತೊಡೆಯ ಮೇಲೆ ಕೂಡಿಸಿಕೊಂಡನು. ಪುಷ್ಪವೃಷ್ಟಿಯಾಯಿತು, ದುಂದುಬಿ ಮುಳಗಿತು, ಕಹಳೆ ಮೆರೆಯಿತು, ಬ್ರಹ್ಮಾಂಡವು ಆನಂದಮಯವಾಯಿತು. ಮಹೇಶ್ವರನಿಗೆ ಕೋಟಿ ಕೋಟಿ ಸಂಖ್ಯೆಗಳಲ್ಲಿ ಚಾಮರ ಸೇವೆಯಾಯಿತು. ಸಭೆಯು ಹಲವಾರು ರತ್ನಗಳ ಕಾಂತಿಯಿಂದ ಬೆಳಗಿತು. ಆಯುಧ, ಕಿರೀಟ, ಬಹು ಶೌರ್ಯದ ತೇಜಸ್ಸು ಈ ಪ್ರಕಾಶಗಳಿಂದ ಕೂಡಿ ಕೋಟಿ ಸೂರ್ಯ ಪ್ರಕಾಶದಂತಾಗಲು ಭೃಂಗೀಶನು ಮೃದಂಗಕ್ಕೆ ಸರಿಯಾಗಿ ಕಾಲು ಹಾಕುತ್ತಾ ಕುಣಿಯುತ್ತಿದ್ದನು. ಹೀಗೆ ಶಿವನ ಸಭೆ ಸಂಭ್ರಮವಾಗಿರುತ್ತಿತ್ತು. ಹೀಗಿರುವಲ್ಲಿ ಒಂದು ದಿನ ನಂದಿಕೇಶ್ವರನು ಮದ್ದಳೆಯನ್ನು ಕೆಳಗೆ ಇಳಿಸಿ ಬಾಲಚಂದ್ರನನ್ನು ಶಿರದಲ್ಲಿ ಧರಿಸಿದ ಮಹಾಶಿವನಿಗೆ ಎದುರಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು. ಶಿವನು ಅವನನ್ನು ನೋಡಿ ಆನಂದದಿಂದ ಹುಸಿನಗೆ ನಕ್ಕು, ನಂದೀಶ್ವರನೇ, ಏನು ನಿನ್ನ ಅಭಿಮತವೇನು? ಹೇಳು, ಮೇಲೆ ಎದ್ದೇಳು ಎಂದು ಹೇಳಿದನು.
ಆಗ ಜ್ಞಾನಮೂರ್ತಿಯಾದ ನಂದೀಶ್ವರನು ಮನಸ್ಸಿನಲ್ಲಿ ಶಿವನನ್ನು ಅತ್ಯಂತ ಭಯಭಕ್ತಿಗಳಿಂದ ಧ್ಯಾನಿಸಿ, ದಯಾಮಯನೇ, ಈ ಕಿವಿಗಳಿಂದ ದೇವಿಯ ಮಹಾತ್ಮೆಯನ್ನು ಕೇಳಬೇಕೆಂದು ಇಚ್ಛೆಯುಂಟಾಗಿದೆ. ಆ ಮಹಾತ್ಮೆಯನ್ನು ಹೇಳಿ ನನ್ನನ್ನು ಉದ್ಧಾರ ಮಾಡು ಎಂದು ಪ್ರಾರ್ಥಿಸಿದನು. ಅದಕ್ಕೆ ಶಿವನು ನಕ್ಕು ಅವನ ಮೇಲೆ ದಯೆ ತೋರಿ ಎಲ್ಲರಿಗೂ ಕೇಳಿಸುವಂತೆ ಶ್ರುತಿ ಸಾರವನ್ನು ಹೇಳತೊಡಗಿದನು. ವೃಷಭನೇ, ಕೇಳು. ಅಗ್ನಿಯೊಳಗೆ ಉರಿ ಹೊಗೆಯನ್ನು ಹರಡುವಂತೆ ಬ್ರಹ್ಮದಲ್ಲಿ ಚಿಚ್ಚಕ್ತಿ ಮಾಯೆಗಳೆರಡು ಹುಟ್ಟಿದವು. ಭಯಂಕರವಾದ ಹೊಗೆಯೇ ಮಾಯೆ, ಉರಿಯೇ ಅನುಪಮವೂ ಅದ್ಭುತವೂ ಆದ ಚಿಚ್ಚಕ್ತಿ. ಇವೆರಡು ಅನಾದಿಯಿಂದ ಈ ಬ್ರಹ್ಮಾಂಡದಲ್ಲಿ ಶೋಭಿಸುತ್ತಿವೆ. ಈ ಮಾಯೆ ಎಂಬುದು ಅಸಮಾನವಾದ ಮೂಲವಿದ್ಯೆ, ಮೂಲ ಉಪಾಧಿ ಹಾಗೂ ಮೂಲ ಮಾಯೆ. ಹಾಗೆಯೇ ಅನುಪಮವಾದ ಚಿಚ್ಚಕ್ತಿಗೆ ಚೈತನ್ಯವೆಂದು ಹೇಳುತ್ತಾರೆ. ಮುಸುಕಿರುವಂತ ವಿದ್ಯೆ ಮಲಿನವಾದದ್ದು, ಇದು ನಿಜ. ಮಾಯೆಯೇ ವಿದ್ಯೆ, ಅವಿದ್ಯೆ ಎಂದು ಎರಡಾಯಿತು. ಬಿಳಿಯ ಹೊಗೆಯೇ ವಿಂಗಡವಾಗಿ ವಿದ್ಯೆ ಎಂದಾಯಿತು, ಕರಿಯ ಹೊಗೆಯೇ ಅವಿದ್ಯೆಯೇ ಆಯಿತು. ಇವೆರಡರಲ್ಲಿ ಜೀವ ಮತ್ತು ಈಶ್ವರರು ತೋರಿ ಬರುತ್ತಿದ್ದಾರೆ. ಮಗನೇ, ಕೇಳು. ಅಗ್ನಿಯಲ್ಲಿ ಹುಟ್ಟಿದ ಉರಿಯು ಅಗ್ನಿಯ ಅಂಶವಾಗಿ ಮತ್ತೆ ಅಗ್ನಿಯಾಗುತ್ತದೆ. ಆದರೆ ಹೊಗೆ ಮಾತ್ರ ಅಗ್ನಿಯ ಅಂಶವಲ್ಲ. ಹಾಗೆಯೇ ಸುಂದರವಾದ ಚಿಚ್ಚಕ್ತಿಯು ಸಗುಣ ಬ್ರಹ್ಮವು, ಮಾಯೆಯು ದೃಶ್ಯ ಬ್ರಹ್ಮವಾಗಿಯೂ ಇವೆ. ವಿದ್ಯೆ ಎಂಬ ಉಪಾಧಿಯು ಬ್ರಹ್ಮಕ್ಕೆ ಎದುರಾಗಿ ಚಿಚ್ಚಕ್ತಿ ಹೊಳೆದಾಗ ಗಾಢಾಂಧಕಾರದಲ್ಲಿ ಬದ್ಧ ಜೀವಿಗಳಾದರು. ಈಶ್ವರರು ಯಾರೆಂದರೆ, ಜಗವೇ ಶರೀರವಾಗಿರುವ ಜಗದ ತುಂಬ ಕಾಣುವ ರೂಪ, ತಲೆ, ಹೆಸರು, ಕಾಲುಗಳು, ಮೇರು ಪರ್ವತ, ಸಾಗರ, ನದಿ ಮುಂತಾದವುಗಳೆಲ್ಲವನ್ನೂ ತನ್ನಲ್ಲಿ ಇರಿಸಿಕೊಂಡಿರುವ ವಿರಾಟ ರೂಪನೇ ಆ ಈಶ್ವರ. ಅಲ್ಲದೆ ಸತ್ವ, ರಾಜಸ, ತಾಮಸ ಎಂಬುವು ಪಾರ್ವತಿ, ಲಕ್ಷ್ಮಿ, ಭಾರತಿ ಎಂಬುವರು ಈಶ್ವರರು. ಸತ್ಯ, ಕ್ಷಮೆ, ದಯೆ, ಶಾಂತಿ, ಅಣಿಮಾದಿಗಳ ಸಿದ್ಧಿ, ಶ್ರುತಿಯೇ ಮೊದಲಾದ 6 ಮತಗಳು ವಿದ್ಯೆ ಎನಿಸಿಕೊಂಡವು. ವಿಶ್ವರೂಪವಾಗಿರುವ ವಿರಾಟವೇ ಶಾಶ್ವತ. ಆ ದೇವಿ ವಿಗ್ರಹವು ವಿಶ್ವ ಅನಂತಗಳನ್ನು ಧರಿಸಿ ಸ್ವರಾಟವೆನಿಸಿಕೊಂಡಿದೆ. ಅದೇ ವಿಶ್ವವನ್ನು ಧರಿಸಿರುವಂಥದ್ದು. ಸ್ವರಾಟವು ಶಾಶ್ವತವಾದದ್ದು. ಅದೇ ಮೂಲ ಪ್ರಕೃತಿ. ಪ್ರಕಾಶಮಾನವಾದ ಚಿಚ್ಚಕ್ತಿಯೇ ಚೈತನ್ಯವೆನಿಸಿಕೊಳ್ಳುವುದು. ಪ್ರಕಾಶಮಾನವಾದ ಆ ಚೈತನ್ಯವೇ ವಾಸ್ತವದಲ್ಲಿ ಚಿದ್ಯಾಗಲು ಶೂನ್ಯ ಎಂದೆನಿಸಿಕೊಂಡು ಆ ಬಯಲೇ ಶ್ರೇಷ್ಠಳಾದ ರಾಜರಾಜೇಶ್ವರಿ ಎಂಬುವ ಪರಬ್ರಹ್ಮವೆನಿಸಿಕೊಂಡು ಆದಿ ಅಂತ್ಯಗಳೇ ಇಲ್ಲದ ಅಜಾಂಡಗಳಲ್ಲಿ ನಿರ್ಲೇಪವಾಗಿ ಥಳಥಳನೆ ಹೊಳೆಯುತ್ತಿದೆ. ಆ ರಾಜರಾಜೇಶ್ವರಿಯೇ ಮಹಾವಿದ್ಯೆ, ರಾಜರಾಜೇಶ್ವರಿಯೇ ನಿಜ ಬ್ರಹ್ಮ, ನಿಜ ವಸ್ತು. ಸರ್ವಕ್ಕೂ ಸರ್ವಲೋಕಗಳಿಗೂ ಹರಿಹರರೆಲ್ಲರಿಗೂ ರಾಜಳಾಗಿ ಆಕೆ ರಾಜರಾಜೇಶ್ವರಿ ಎನ್ನಿಸಿಕೊಂಡವಳು. ಈಗ ನಿನಗೆ ತ್ರಿಮೂರ್ತಿಗಳ ತಪಸ್ಸನ್ನು, ಆ ತ್ರಿಗುಣರಿಗೆ ರಾಜಸ, ತಾಮಸ, ಸತ್ವಗುಣ ವರವನ್ನಿತ್ತುದನ್ನು, ಮಧು ಕೈಟಭರ ವಧೆಯನ್ನು, ಮಹಿಷಾಸುರನ ವಧೆಯನ್ನು, ಶುಂಭ ನಿಶುಂಭರ ನಾಶವಾದುದನ್ನು, ನಾರಾಯಣಿಯು ಜೀವನ್ಮುಕ್ತಿಗೆ ಕಾರಣಲಾದವಳು ಆದ ದೇವಿಯ ಮಹಾತ್ಮೆಯನ್ನು ನಿನಗೆ ಹೇಳುತ್ತೇನೆ. ಈಕೆಯು 100 ಕೋಟಿ ಯೋಜನದ ಅಳತೆಯಲ್ಲಿ ಬ್ರಹ್ಮಾಂಡವನ್ನು, ಅನಂತವನ್ನು, ಅಜಾಂಡವನ್ನು ಸೃಷ್ಟಿಸಿದಳು. ಅನಂತರ ಹೊತ್ತು ಕಳೆಯಲಿಕ್ಕಾಗಿ ತ್ರಿಗುಣಗಳಿಂದ ನಮ್ಮನ್ನು ಸೃಷ್ಟಿಸಿ ಜೋಗುಳ ಹಾಡಿ ಬೆಳೆಸಿದಳು. ಆ ತ್ರಿಗುಣಗಳಿಂದ ಆದ ಬ್ರಹ್ಮ, ಹರಿ, ರುದ್ರಾದಿಗಳಿಂದ ನಮ್ಮನ್ನು ಆ ತಾಯಿಯು ಮರ್ತ್ಯಕ್ಕೆ ತಂದು ಇಳಿಸಿ ತನ್ನ ರೂಪವನ್ನು ನಮಗೆ ತೋರದೆಯೇ ಮಾಯಳಾದಳು. ನಾವು ತಾಯಿಯನ್ನು ಕಳೆದುಕೊಂಡು ಅನಾಥರಾಗಿ ಬ್ರಹ್ಮಾಂಡವೆಲ್ಲವನ್ನೂ ಅಲೆದೆವು. ಹೀಗೆ ನೆಲೆಯಿಲ್ಲದೆ ಬಹಳ ಕಾಲ ಬಳಲಿದಾಗ, ಎಲೈ ಪರಮಪುರುಷರೇ, ನಿಮಗೆ ದೇವಿಯು ಹೇಗೆ ತಾನೇ ಪ್ರತ್ಯಕ್ಷಳಾಗುವಳು? ಆಕೆಯನ್ನು ತಪಸ್ಸು ಮಾಡಿ ಒಲಿಸಿಕೊಂಡರೆ ಪ್ರತ್ಯಕ್ಷಳಾಗುವಳು, ಇಲ್ಲದಿದ್ದರೆ ಸಾಧ್ಯವಿಲ್ಲ ಎಂದು ಆಕಾಶವಾಣಿ ಆಯಿತು. ಆ ಆಕಾಶವಾಣಿಯನ್ನು ಕೇಳಿದೊಡನೆ ನಾವು ಮೇಲೆ ನೋಡಿದೆವು. ಮತ್ತೆ ಆಕಾಶವಾಣಿಯು ತಪಸ್ಸು ಮಾಡಿ ಎಂದು ನುಡಿಯಿತು. ನಾವು ಏನು ತಿಳಿಯದೆ ದೇವಿಯನ್ನು ಬದಿಸುವ ರೀತಿ ನೀತಿಗಳು ನಮಗೆ ಯಾರು ಹೇಳಿಕೊಡುತ್ತಾರೆ ಎಂದು ಕೇಳಿದೆವು. ಅದಕ್ಕೆ ಆಕಾಶವಾಣಿಯು ಪದ್ಮಾಸನವನ್ನು ಹಾಕಿ ಕುಳಿತು ಜಗದೇವಿಯನ್ನು ಭಜಿಸಬೇಕು. ಆಗ ಬಾಹ್ಯ ಇಂದ್ರಿಯಗಳನ್ನು, ಇತರ ಗಮನಗಳನ್ನು ತೊರೆದು
ಆತ್ಮವನ್ನು ದೃಢವಾಗಿ ಇಟ್ಟುಕೊಂಡು ವಾಯುವನ್ನು ಹಿಡಿದು ಆಕೆ ಪ್ರತ್ಯಕ್ಷಳಾಗುವವರೆಗೂ ಈ ಮಹಾ ತಾಯಿಯನ್ನೇ ಧ್ಯಾನಿಸಿರಿ. ದೇವಿಯು ಅತ್ಯಂತ ಪವಿತ್ರವೂ ಪೂಜ್ಯವೂ ಸೌಂದರ್ಯಪೂರ್ಣವೂ, ಹೊಳೆಯುವ ಕಿರೀಟ, ಕುಂಡಲ, ಅರ್ಧ ಚಂದ್ರಾಕಾರ ಪೂರ್ಣ ಹಣೆಗಣ್ಣುಗಳಿಂದ ಕೂಡಿದ ಮೂಗುತಿಯ, ಪ್ರಕಾಶದಿಂದ ಪೂರ್ಣವಾದ ಕಾಡಿಗೆಯಿಂದ, ಸುಂದರವಾದ ಕಣ್ಣುಗಳಿಂದ ಕೂಡಿದ ನುಣುಪಾದ ಕಪೋಲ, ಕಂಠಗಳಿಂದ ಶೋಭಿತಳಾದ ಗುಣರಹಿತಳು, ಪರಬ್ರಹ್ಮ ಸ್ವರೂಪಿಣಿಯೂ ಆದ ರೂಪವನ್ನು ನೆನೆಯಿರಿ. ಮುತ್ತಿನ ಹಾರ, ಪದಕ, ತೋರು ಮುತ್ತಿನ ಕಂಠಮಾಲೆ, 3 ರೇಖೆಯ ತ್ರಿವಳಿಗಳು, ಪುಂಕಿಗಳು, ಕಂಕಚಿ, ಕಡಗ, ಮುದ್ರಿಗ, ತೋಳಿನ ತಾಯಿತಗಳಿಂದ ಶೋಭಾಯಮಾನಳು, ಪರಬ್ರಹ್ಮ ಸ್ವರೂಪವುಳ್ಳವಳು ಆದ ದೇವಿಯನ್ನು ಧ್ಯಾನಿಸಿರಿ. ನಡುವಿನಲ್ಲಿ ಉಡ್ಯಾಣವನ್ನು, ಬಂಗಾರದ ಆಭರಣಗಳನ್ನು, ಕಾಲಂದುಗೆ, ಗೆಜ್ಜೆ, ಅಲಂಕೃತವಾದ ಕೇಶ, ಚೌರಿ ಈ ಎಲ್ಲದರಿಂದ ಕೂಡಿದ ಮತ್ತು ಕುಪ್ಪಸ ತೊಟ್ಟು ಶೋಭಿಸುತ್ತಿರುವ ಮಾತುಗಳಿಂದ ವರ್ಣಿಸಲಿಕ್ಕೂ ಅಸಾಧ್ಯವಾದಂತಹ ಪರಬ್ರಹ್ಮಳಾದ ದೇವಿಯನ್ನು ಧ್ಯಾನಿಸಿರಿ. ಹಣೆಯಲ್ಲಿ ಇಟ್ಟುಕೊಂಡಿರುವ ಕುಂಕುಮ, ಕಸ್ತೂರಿ ತಿಲಕ, ಕೈಗಳಲ್ಲಿ ಲೇಪಿತವಾದ ಹರಿಶಿಣದ ಕಾಂತಿ, ಅತ್ಯಂತ ಸುವಾಸನಾಯುಕ್ತವಾದ ಗಂಧಮಾಲೆಯನ್ನು ಧರಿಸಿದ ರಕ್ತಾಂಗಿ ಎನಿಸಿರುವ ಮೂಲ ಪರಬ್ರಹ್ಮಸ್ವರೂಪಿಣಿಯಾದ ದೇವಿಯನ್ನು ನೆನೆಯಿರಿ. 18 ತೋಳುಗಳಿಂದಲೂ ಕೂಡಿ ಖಡ್ಗ, ಕಠಾರಿ, ಕುಂತ, ದಂಡ, ಚಕ್ರ, ಗದೆ, ಶೂಲ, ಬಾಣ, ಕಲಿಪಾಶ, ಮುಸಲ, ಹರಿಗೆ, ದೇವಡಿ, ಬಿಲ್ಲು, ಮುಸಂಡಿ ಇವುಗಳನ್ನು ಧರಿಸಿರುವ ಕಾಲಹರ ಪರಬ್ರಹ್ಮಳಾದ ದೇವಿಯನ್ನು ಧ್ಯಾನ ಮಾಡಿ ಸ್ತುತಿಸಿರಿ. ಭೂತ ಪ್ರೇತಾದಿಗಳೆಲ್ಲ ಭಯಸ್ವರೂಪಳು, ಪ್ರಖ್ಯಾತವಾದ ವೇದಾದಿಗಳಿಗೆ ಪ್ರಧಾನ ವಸ್ತು ವಿಷಯವಾಗಿರುವವಳು, ಭಕ್ತರಿಗೆ ಅಭಯ ನೀಡುವವಳು, ದಯಾಮಯಿಯು, ಭಕ್ತಿಗೆ ಮೆಚ್ಚಿ ಒಲಿಯುವವಳು, ಈ ಸಂಸಾರವೆಂಬ ಸಾಗರ ದಾಟಿ ಮುಕ್ತಿಯನ್ನು ಪಡೆಯಲು ಸೇತುವೆಯಂತಿರುವವಳು ಆದ ಪರಬ್ರಹ್ಮ ಸ್ವರೂಪಿಣಿ ದೇವಿಯನ್ನು ಭಜಿಸಿರಿ. ಹೀಗಿರುವಾಗ ಆ ಮಹಾಮೂರ್ತಿಯನ್ನು ನೀವು ಅಂತರಂಗದಲ್ಲಿ ಎಡೆಬಿಡದೆ ಧ್ಯಾನಿಸಿರಿ. ಆಗ ಆಕೆ ಒಳಗೂ ಹೊರಗೂ ನಿಮಗೆ ಪ್ರತ್ಯಕ್ಷಳಾಗಿ ನೀವು ಕೇಳುವುದನ್ನು ಒಡನೆ ದಯಪಾಲಿಸುವವಳು. ದೇಹದ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ನಿದ್ದೆ ಜಾಗರಣೆಗಳನ್ನು ತೆರೆದು ಸೋಮಾರಿತನ ಮಂದಬುದ್ಧಿಗಳನ್ನು ದೂರ ಓಡಿಸಿ ದೇವಿಯನ್ನು ನಾನಾ ರೀತಿಯಲ್ಲಿ ಪ್ರಾರ್ಥಿಸಿ ಆನಂದಿತರಾಗಿ ಆನಂದ ಬಾಷ್ಪವನ್ನು ಸುರಿಸಿ ಆ ಮಹಾವಿದ್ಯೆಯಲ್ಲಿ ಐಕ್ಯರಾಗಿರಿ ಎಂದು ಅಶರೀರವಾಣಿ ನುಡಿಯಿತು. ಹೀಗೆ ನುಡಿದ ಆಕಾಶವಾಣಿಯನ್ನು ಕೇಳಿ ನಾವು ಮನಸ್ಸಿನ ಚಿಂತೆಗಳನ್ನು ದೂರ ಮಾಡಿ ಪದ್ಮಾಸನವನ್ನು ಹಾಕಿ ಅಲ್ಲಿಯೇ ಕುಳಿತೆವು. ಅನಂತರ ನಾವು ಮೂವರು ಚಂಚಲವಾದ ಚಿತ್ತವನ್ನು ದೃಢವಾಗಿಟ್ಟುಕೊಂಡು ದೇವಿಯ ಪಾದಪದ್ಮಗಳನ್ನು ಕುರಿತು ಭಜಿಸತೊಡಗಿದೆವು. ವಾಯು ನಿರೋಧವನ್ನು ಮಾಡಿ ಹೃದಯದಲ್ಲಿ ದೇವಿಯನ್ನೇ ದೃಢವಾಗಿ ನೆನೆಯುತ್ತಾ ನಮ್ಮ ದೃಷ್ಟಿಯನ್ನು ಆಕೆಯ ಪಾದ ಅಂಗುಷ್ಟಗಳವರೆಗೆ ನೆಟ್ಟು ಬಾಹ್ಯದ ವ್ಯಾಪಾರಾದಿಗಳನ್ನು ತೊರೆದು ಹೃದಯ ಆನಂದದಲ್ಲಿ ಮುಳುಗಿದೆವು. ಈ ರೀತಿ ಜಗತ್ತಿನಲ್ಲಿ ಏಕೈಕ ಬ್ರಹ್ಮಸ್ವರೂಪಿಣಿಯಾದ ದೇವಿಯನ್ನು ದೃಢೈಕ ಚಿತ್ತದಿಂದ ಕೋಟಿ ಕೋಟಿ ಯುಗಗಳವರೆಗೆ ಭಜಿಸಿದರೂ ಆಕೆ ಪ್ರತ್ಯಕ್ಷಳಾಗಲಿಲ್ಲ. ಆಗ ನಾವು ಬಹಳ ಅಧೈರ್ಯಗೊಂಡೆವು. ಹರ್ಷವು ಮಾಯವಾಯಿತು, ಧೈರ್ಯ ಹುಡುಗಿತು, ದುಃಖವು ಹೆಚ್ಚಾಯಿತು, ನಮ್ಮ ಚಿತ್ತವು ಚಂಚಲವಾಯಿತು. ಆದರೂ ಸೈರಿಸಿಕೊಂಡು ಮತ್ತೆ ಧೈರ್ಯದಿಂದ ದೇವಿಯ ಪಾದಗಳನ್ನೇ ಮನಸ್ಸಿನಲ್ಲಿ ನೆನೆಯುತ್ತಾ ವಾಯುಬಂಧ ಮಾಡಿ ಕುಂಭಕದಲ್ಲಿ ಓಂಕಾರ ಸ್ವರ ಕೇಳುತ್ತಾ ಜ್ಯೋತಿಪೂರ್ಣ ಪ್ರಕಾಶಮಾನಳಾದ ದೇವಿಯ ಮೂರ್ತಿಯಲ್ಲಿ ಮನಸ್ಸಿಟ್ಟು ಹೀಗೆ ಕೆಲವು ದಿನ ಧ್ಯಾನ ಮಾಡಿದೆವು. ಬಸವೇಶನೇ ಕೇಳು. ಮತ್ತೆ ಕಣ್ಣುಗಳನ್ನು ತೆರೆದು ದೇವಿಯು ಬರುತ್ತಿರುವಳೋ ಇಲ್ಲವೋ ಎಂದು ಈಕ್ಷಿಸಿ ಆಕೆಯನ್ನು ಬಗೆ ಬಗೆಯ ನಾಮಾವಳಿ ಸ್ತುತಿಗಳಿಂದ ಕರೆದೆವು. ಸಂಶಯವನ್ನು ದೂರ ಸರಿಸಿದೆವು. ಮೂರ್ತಿಯನ್ನು ದೃಢವಾಗಿ ಸ್ಮರಿಸಿದೆವು. ಆಗಲೂ ನಮಗೆ ದೇವಿಯ ದರ್ಶನವಾಗಲಿಲ್ಲ. ಆಗ ನಾವು ಆಕೆಯನ್ನು ಕುರಿತು, ತಾಯೇ, ನಮ್ಮನ್ನು ಸೃಷ್ಟಿಸಿ ಏಕೆ ಈ ರೀತಿ ಬಿಟ್ಟು ಹೊರಟುವೆ? ನಮ್ಮನ್ನು ಏತಕ್ಕಾಗಿ ಸೃಷ್ಟಿಸಿದೆ ಎಂದೆಲ್ಲ ಹಂಬಲಿಸಿದೆವು. ಈ ರೀತಿ ಬಹುಕಾಲದವರೆಗೆ ದೇವಿಯನ್ನು ಭಜಿಸುತ್ತಿರಲು ಒಂದು ಬಲಗಣ್ಣು ಹಾರಿತು, ಬಲದ ಭುಜವೂ ಆದರಿತು. ಆಗಲೇ ಆಕಾಶವಾಣಿಯು
ಚಿಂತಿಸದಿರಿ, ಇದೋ ದೇವಿ ಬರುವಳು ಎಂದಿತು. ಆಗ ನಾವು ಮೂವರು ಹೃದಯದಲ್ಲಿ ಗುರು ಶ್ರೇಷ್ಠನಾದ ಚಿದಾನಂದಾತ್ಮನನ್ನು ನೆನೆದೆವು. ಇಲ್ಲಿಗೆ ತ್ರಿಮೂರ್ತಿ ತಮಸೋಮನಾಮವೆಂಬ ಪ್ರಥಮ ಅಧ್ಯಾಯವು ಮುಕ್ತಾಯವಾಯಿತು. Thanks for watching this video. Please subscribe my YouTube channel for more videos, and also share this video to reach more number of people. Thank you.